ಆಹಾ ಆರೋಗ್ಯದಲ್ಲಿ ಉತ್ತಮ ಆರೋಗ್ಯಕ್ಕಾಗಿ ನಿಮಗೋಸ್ಕರ ಇವತ್ತು ಯಾವ ಹೆಲ್ತ್ ಟಿಪ್ ಕಾಯ್ತಾ ಇದೆ ಡಾಕ್ಟರ್ ವೆಂಕಟರಮಣ ಹೆಗ್ಡೆ ಅವರು ತಿಳಿಸ್ಕೊಡ್ತಾರೆ. ಬನ್ನಿ ನೋಡೋಣ. ಆತ್ಮೀಯರೇ, ವಾರಕ್ಕೆ ಒಂದು ದಿವಸ ಉಪವಾಸಕ್ಕೆ ಬಹಳ ಮಹತ್ವವನ್ನು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಧರ್ಮಗಳಲ್ಲಿ ಯಾವ ಧರ್ಮ ತೆಗೆದುಕೊಳ್ಳಿ ಉಪವಾಸ ಬಗ್ಗೆ ಹೇಳಿದ್ದಾರೆ. ಯಾಕೆ ಆ ಧರ್ಮ ಸ್ಥಾಪನೆ ಮಾಡಿದವರು ಉಪವಾಸದ ಇಂಪಾರ್ಟೆನ್ಸನ್ನು ಹೇಳಿದರು ಅಂದರೆ ಅವ್ರಿಗೆ ಮೋಸ್ಟ್ಲಿ ಗೊತ್ತಿತ್ತು ಅನಿಸುತ್ತೆ, ಮುಂದೆ ಈ ಥರ ಕಲಿಯುಗ ಬರುತ್ತೆ, ಅದಕ್ಕೆ ಉಪವಾಸವೇ ಒಳ್ಳೆಯ ಔಷಧಿ ಅನ್ನೋದು ಗೊತ್ತಿತ್ತು ಅನಿಸುತ್ತೆ. ಸೊ ಹಾಗಾಗಿ ಆರೋಗ್ಯದ ದೃಷ್ಟಿಯಿಂದ ಉಪವಾಸ ಭಾಳ ಒಳ್ಳೆಯದು. ಉಪವಾಸ ಇದರ ಅರ್ಥ ದೇವರ ಹತ್ತಿರ ವಾಸಿಸೋದು ಅಂತ. ಹೇಗೆ ಈ ಉಪವಾಸ ಮಾಡೋದು? ಬೆಳಗಿಂದ ರಾತ್ರಿವರೆಗೆ ನೀವು ಒಂದು ನೀರಿನ ಉಪವಾಸ. ಆರೋಗ್ಯವಂತರು, ಯಾವುದೇ ತೊಂದರೆ ಇಲ್ಲ, ಬರೀ ನಾನು ಬೊಜ್ಜಿದೆ ತನಗೆ ಮತ್ತು ಯಾವುದೂ ಸಮಸ್ಯೆ ಇಲ್ಲ ಅನ್ನೋರು ಖಂಡಿತವಾಗಿ ಬೆಳಗಿಂದ ರಾತ್ರಿವರೆಗೆ ಒಂದು ದಿವಸ 4 ರಿಂದ 5 ಲೀಟ್ರ್ ನೀರು ಕುಡಿಬೇಕು. ನೀರು ಕುಡಿದು ಉಪವಾಸವನ್ನು ಮಾಡ್ಬೋದು. ವಾರದಲ್ಲಿ ಒಂದು ದಿವಸ, ಸೋಮವಾರ ಮಾಡಿದ್ರೆ ಶಿವನಿಗೆ ಖುಷಿಯಾಗತ್ತೆ, ನೀವು ಮಂಗಳವಾರ ಮಾಡಿದ್ರೆ ದೇವಿಗೆ ಖುಷಿಯಾಗತ್ತೆ, ಗುರುವಾರ ಮಾಡಿದ್ರೆ ಗುರುವಿಗೆ ಖುಷಿಯಾಗತ್ತೆ, ಶನಿವಾರ ಮಾಡಿದ್ರೆ ಹನುಮಾನ್ಜಿ ಖುಷಿಯಾಗತ್ತೆ. ಡಿಸೈಡ್ ಮಾಡಿ ಯಾವ ವಾರ. ಇದು ಸಾಧ್ಯ ಆಗೋದಿಲ್ಲ ಅಂತಾದರೆ, ತಲೆನೋವು ಬರುತ್ತೆ, ನನಗೆ ತೊಂದರೆ ಆಗುತ್ತೆ ಅಂದರೆ ನೀರಿನ ಜೊತೆಗೆ ಗ್ರೀನ್ ಟೀ ಅಥವಾ ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಕಾಫಿ, ಇದೊಂದು ವಿಧಾನ. ಇದು ಆಗೋದಿಲ್ಲ ನನಗೆ ಅನೇಕ ದೈಹಿಕ ತೊಂದರೆಗಳಿದೆ, ಹಾಗಾದರೆ ನಿಮಗೆ ಇನ್ನೊಂದು ವಿಧಾನವನ್ನು ಹೇಳ್ಕೊಡ್ತೇನೆ. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ, ಗ್ಯಾಸ್ಟ್ರಿಕ್ ಎಲ್ಲ ಆಗಬಾರ್ದು, ಬೂದುಗುಂಬಳಕಾಯಿ ಜ್ಯೂಸ್, ಸ್ವಲ್ಪ ಶುಂಠಿಯನ್ನು ಹಾಕಿ ಬೂದುಗುಂಬಳಕಾಯಿ ಜ್ಯೂಸ್ ಕುಡಿ. ಆಮೇಲೆ 8 ಒಂದು ಬೌಲ್ ಫ್ರೂಟ್ಸ್, ಅದಕ್ಕೆ ಸ್ವಲ್ಪ ನಟ್ಸನ್ನು ಬೇಕಾದ್ರೆ ಹಾಕ್ಕೊಳ್ಳಿ ಅಥವಾ ಬೀಜಗಳನ್ನು ಹಾಕ್ಕೊಳ್ಳಿ. 11 ಗಂಟೆಗೆ ಒಂದು ಎಳೆನೀರು ಅಥವಾ ಮಜ್ಜಿಗೆ, 1 ಗಂಟೆಗೆ ಮತ್ತೊಂದು ಯಾವುದಾದ್ರು ಹಣ್ಣಿಂದು ಅಥವಾ ತರಕಾರಿದು ಫ್ರೆಶ್ ಜ್ಯೂಸು ಅಥವಾ ಹಣ್ಣನ್ನೇ ತಿಂದು ತೊಂದರೆ ಇಲ್ಲ. 1 ಬೌಲ್ ಹಣ್ಣು ತಿಂದು ತೊಂದರೆ ಇಲ್ಲ, ತರಕಾರಿ ಸಲಾಡ್ ತಿಂದು ತೊಂದರೆ ಇಲ್ಲ. 4:30-5 ಗಂಟೆಗೆ ಇನ್ನೊಂದು ಜ್ಯೂಸ್ ಅಥವಾ ನಿಮಗೆ ಟೀ ಕಾಫಿ ಬೇಕೇ ಬೇಕು ಅಂದರೆ ದಿನಕ್ಕೆ ಒಂದು ಸಲ ಅಲೋಡು. ಸಂಜೆ 7-7:30 ರಾತ್ರಿ ಮುಗಿಸ್ಬಿಡ್ಬೇಕು. ಮತ್ತೊಂದು ಸಲ ಜ್ಯೂಸು ಅಥವಾ ಹಣ್ಣು ಅಥವಾ ತರಕಾರಿ ಅಥವಾ ಪಲ್ಯ ಮಾಡಿರುವಂಥ, ಅಥವಾ ನೀವು ಸಾಂಬಾರು ಮಾಡಿದ್ದೀರ, ಸಾಂಬಾರು ಏನು ಪೀಸ್ ಇರುತ್ತಲ್ಲ ಅದು ಪೀಸ್ಗಳು ಅಂದರೆ ಬೇಯಿಸಿ ತರಕಾರಿ. ನೋ ಕಾರ್ಬೋಹೈಡ್ರೇಟ್ ಆವತ್ತು ಒಂದು ದಿವಸ. ಅಂದರೆ ಅನ್ನ, ಚಪಾತಿ, ರಾಗಿ, ಜೋಳ, ಸಿರಿಧಾನ್ಯ, ಉಪ್ಪಿಟ್ಟು, ಅವಲಕ್ಕಿ, ಬ್ರೆಡ್ಡು, ಇದು ಯಾವುದೂ ಇಲ್ಲ. ಸೊ ವಾರಕ್ಕೆ ಒಂದು ದಿವಸ ಉಪವಾಸ ಮಾಡೋದ್ರಿಂದಾಗಿ ನಿಮಗೆ ಒಂದು ಮನಸ್ಸನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಕೋಪವನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಮನಸ್ಸಿನ ಮೇಲೆ ಪರಿಣಾಮ ಉಂಟು ಮಾಡುತ್ತೆ. ತನ್ನ ಜೀವಕೋಶದ ಸುತ್ತಮುತ್ತಲೂ ಇರುವಂತಹ ಗಾರ್ಬೇಜಸ್ಸನ್ನೇ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತೆ. ದೇಹ ಶುದ್ಧಿ ಆಗುತ್ತೆ. ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲೂ ಇದೇ ಆಗುತ್ತೆ, ಈ ವಾರಕ್ಕೊಂದು ಉಪವಾಸಲ್ಲೂ ಇದೇ ಆಗುತ್ತೆ. ದೇಹ ಶುದ್ಧಿ ಆದಾಗ ನಮ್ಮ ವಯಸ್ಸು ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಹಾಕ್ಕೊಂಡು ಹಾಸಿಗೆಯಲ್ಲಿ ಮಲ್ಕೊಂಡು ಕಷ್ಟಪಡೋದು ಸರಿಯಲ್ಲ. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಹಾಕ್ಕೊಂಡು ಇರೋದು, ಆ ಪರಿಸ್ಥಿತಿ ನಮಗೆ ಬರಬಾರ್ದು ಅಂತಿದ್ದರೆ ನೀವು ವಾರಕ್ಕೆ ಒಂದು ದಿವಸ ಉಪವಾಸದ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಇದು ಖಂಡಿತವಾಗಿ ಹೆಲ್ಪ್ ಆಗುತ್ತೆ. ನಿಮ್ಗೆ ಯಾವುದೇ ಸಂಶಯಗಳಿದ್ದಲ್ಲಿ ನನ್ನ ಹತ್ರ ಕೇಳಿ, ನಾನು ಅದಕ್ಕೆ ಸಂಪೂರ್ಣವಾಗಿ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.